ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಯಶವಂತ್ ಇದರಲ್ಲಿ ಚಪ್ಪಲಿ ಕಳ್ಕೊಂಡಿದ್ದಾನೆ. ಸೊ ಬರೀ ಕಾಲಲ್ಲಿ ನಡೀತಾ ಇದ್ದಾನೆ. ಇದೇ ದೇವಸ್ಥಾನ. ಕರೆಕ್ಟಾಗಿ ದೇವಸ್ಥಾನ ಹತ್ರ ಒಂದು ಚಪ್ಪಲಿ ಬಂದಿದೆ, ಕಳ್ಕೊಂಡಿದ್ದಾನೆ. ಸೊ ದೇವಸ್ಥಾನ ಹೊರಗಡೆ ಹೋಗ್ಬೇಕು, ಚಪ್ಪಲಿ ಬಿಡಬೇಕು. ಮೇಲೆ ಏನಿದ್ಯಾ? ಮೇಲೆ ಏನಿದೆ? ಅಲ್ಲೇ ಮೇಲೆ ಆಯ್ತಾ? ಶಂಕರಾಚಾರ್ಯರು ತಪಸ್ ಮಾಡಿರೋ ಜಾಗ ಮೇಲಿದೆ, ಹೋಗ್ಬೇಕಿನ್ನ. ಅಲ್ಲ ಇದೇ ಹಾಕೊಡೋದು ಅಷ್ಟೇ. ಕೊಡ್ಚಾದ್ರಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ, ಹೋಗ್ಬೇಕು. ಹೆವಿ ಮಳೆ ಬಂದಿದೆ, ಹೆವಿ ನೀರಿದೆ, ಹುಷಾರಾಗಿ ಹೋಗ್ಬೇಕು. ಅಣ್ಣ ಫುಲ್ ಜೋಶಲ್ಲಿದ್ದಾನೆ, ಸ್ಟೀಫನ್ ಅವರು. ನಡಿ ನಡಿ ಮೇಲೆ ಮೇಲೆ ಅಂತಿರೋದು. ಅವರಷ್ಟು ಮೇಲಿದ್ದಾರೆ, ಇಷ್ಟು ಸ್ಟೀಪ್ ಇದೆ, ತುಂಬ ಕಷ್ಟ ಇದೆ ಹತ್ತೋಕ್ಕೆ. ಏನು ಮಾಡಬೇಕು? ಫೋಟೋ. ಕೊಡ್ಚಾದ್ರಿ ಕೊನೆ ಟೀಪಿಗೆ ಬಂದಿದ್ದೀವಿ. ಇದೇ ಪೀಕು, ಇದೇ ದೇವಸ್ಥಾನ. ದೇವಸ್ಥಾನ ಇದೆ. ಇದೇ ಶಂಕರಾಚಾರ್ಯರ ತಪಸ್ ಮಾಡಿದ ಜಾಗ ಇದು. ಇವರುಗಳೆಲ್ಲ ಕೇರಳದವರು. ಗೆಳೆಯರೆ, ಇದೇ ಶಂಕರಾಚಾರ್ಯರು ತಪಸ್ ಮಾಡಿದ ಜಾಗ ನೋಡಿ. ಇವರೆಲ್ಲ ಕೇರಳದವರು, ಇವ್ರು ನಮ್ಮ ಹುಡುಗ್ರೆ. ಇವರೆಲ್ಲ ಅವರು ಅಷ್ಟೇ ಎಲ್ಲ ಪ್ಯಾಕೇಜ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಏನೋ ಕೇರಳ ಅಳಿಯಿಂದ ಅಳಿಯ ಆತನಂತೆ ಇವನು. ನೋಡಿ ಇದು ತೋರಿಸ್ತೀನಿ. ಇದು ಕೊಟ್ಟಿರೋ ಸಿಗುತ್ತೆ, ಇದು ಅದು ಯಾರೋ ತಗೊಂಡು ಕೊಟ್ಟಿದ್ದಾರೆ. ತುಂಬ ಜಂಗೆಗಳಿದ್ದಾವೆ.
ಲೀಚಸ್. ಹೋಗೋಣ ಫ್ರೆಂಡ್ಸ್, ಕೊಡ್ಚಾದ್ರಿ ಮುಗೀತು. ಎಲ್ಲಿಂದ ಬಂತು ಮಳೆ? ಗೈಸ್ ಹೋಗೋಣ. ನಾನು ಕೊಡುತ್ತೆ ಸ್ವಲ್ಪ ದೇವಸ್ಥಾನ ಪೂಜೆ ಇದಕ್ಕೋಸ್ಕರ ಹೊರಗಡೆ ಹೋಗೋಕ್ಕೋಸ್ಕರ ಶೂ ಬಿಚ್ಚಾಕಿದ್ವಿ. ನಂದು ಶೂ ಬಿಚ್ಚಾಕಿದ್ದೀನಿ, ಶೂ ಅಲ್ಲಿ ಇಟ್ಟಿದ್ದೀನಿ. ಕೊಡ್ಚಾದ್ರಿ ಟ್ರೆಕ್ಕಿಂಗ್ ಮುಗೀತು. ಶೂ ಬಿಚ್ಚಾಕಿದ್ರಿ ನೋಡಿ. ಇಲ್ಲಿ ಇಲ್ಲೊಂದಿದೆ, ಒಳಗಡೆ ಒಂದು ಹೋಯ್ತು ನೋಡಿ. ಒಳಗಡೆ ಅಲ್ಲಿ ಶೂ ಒಳಗಡೆ ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ ಬಿಚ್ಚಾಕಿದ್ವಿ, ಒಳಗಡೆ ಹತ್ಕೊಂಡಿದ್ದಾವೆ. ಇದರಲ್ಲಿ ಈ ಶೂ ಅಲ್ಲಿ ನೋಡಿ, ಇಲ್ಲಿ ಒಂದೇ ಹತ್ತಿರೋದು. ಅದು ಒಳಗಡೆ ಹೋಗಿ ಟ್ರೈ ಮಾಡ್ತಾ ಐತೆ ನೋಡಿ. ಇಲ್ಲಿ ರಿಯಲ್ ಚಾಲೆಂಜ್ ಅಂದ್ರೆ ಇದೆ ಯಶುಗೆ. ಚಪ್ಪಲಿ ಅಲ್ಲಿ ನೀರಲ್ಲಿ ಬರೀ ನೀರಲ್ಲಿ ಬಿಟ್ಬಿಟ್ಟು ಬರೀ ಕಾರಲ್ಲಿ ಹೋಗ್ತಾವನೆ. ತುಂಬಾ ಕಷ್ಟಪಡ್ತಾವನೆ ಹೊಡಿಯೋಕೆ. ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಇಡ್ತಾ ಎಲ್ಲಿ ಹೋಗುತ್ತೆ ಅಲ್ಲೇ ಬರ್ತೀವಿ. ಶೂ ಬರ್ಕೊಂಡು ಕರೆಕ್ಟಾಗಿ ಸ್ವಲ್ಪ ಸ್ಮೆಲ್ ಮಾಡ್ಕೊಂಡು ಶೂ ಬಂದ್ಬಿಡು. ಅವ್ರ ಶೂ ಅದು ಕರೆಕ್ಟಾಗಿ ಬರುತ್ತದೆ. ಫೋಟೋ ವಿಡಿಯೋ ಮಾಡ್ತಾರೆ ಅಷ್ಟೇ. ಡ್ಯಾನ್ಸ್ ಆಂಟಿ 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 ಬಾ ಆಂಟಿ ಇಲ್ಲಿ. ಮೇಲೆ ಹೋಗ್ಬಿಟ್ಟು ಕೆಳಗಡೆ ಬಂದ್ವಿ. ಜಸ್ಟು ಟ್ರಕ್ಕಿಂಗ್ ಒಂದು 2 ಕಿಲೋಮೀಟ್ರ್ ಇತ್ತು ಇಷ್ಟ, 2 ಕಿಲೋಮೀಟ್ರ್ ಇತ್ತು ಅಷ್ಟೇ. ನಮ್ಮ ಜೀಪ್ ಬರ್ತಾ ಇದೆ. ಯಾರ ಮುಂದೆ ಹತ್ತೀರಾ? ಹಿಂದೆ ಹತ್ಕೋ. ಮಾನ್ಸ್ಟರ್ ಗೆಳೆಯರೇ, ಕೊಡ್ಚಾದ್ರಿ ಟ್ರಕ್ಕಿಂಗ್ ಮುಗಿಸ್ಕೊಂಡು ಈಗ ನಾವು ಬಂದಿರೋದು ಶ್ರೀ ಕ್ಷೇತ್ರ ಭೀಮೇಶ್ವರಕ್ಕೆ. ಇಲ್ಲಿಂದ ಜೀಪಲ್ಲಿ ಹೋಗಬೇಕು. 2 ಕಿಲೋಮೀಟ್ರ್ ಇದೆ, ಜೀಪಲ್ಲಿ ಹೋಗಬೇಕು. ಮಧ್ಯಾಹ್ನ ಊಟ ಮಾಡಿಲ್ಲ,
3 ಗಂಟೆ ಆಗಿದೆ. ಸೊ ಎಲ್ಲ ಹುಡುಗರು ಬಜ್ಜಿ ಈ ಜೋಳ ತಿಂತ ಇದ್ದಾರೆ. ಎಷ್ಟು ಊಟ ಇಲ್ಲ, ಅದಕ್ಕೆ ಮಂಕಾಗ್ಬಿಟ್ಟವನೆ. ನೀನಾಗಿರಲ್ಲ, ಸ್ನಿಕ್ಕರ್ಸ್ ತಿನ್ನು. ಜಾಸ್ತಿ ಹಾಕ್ಬೇಡ, ಲೈಟ್ ಹಾಕೋಣ ಸಾಕು. ಕಟ್ ಮಾಡ್ರಿ. ನಿಂಬಾಣಾಗೆ ಹಾಕ್ತೀವಿ. ಜೀಪ್ಗೆ ಇಲ್ಲಿಂದ ಕರ್ಕೊಂಡೋಗ 1200 ರೂಪಾಯಿ ಅಂತೆ ಒಂದು ಜೀಪು. ಸೊ ಅದಕ್ಕೆ ನಾವು 4 ಜನ ಹೋದರೆ ಜಾಸ್ತಿ ಆಗುತ್ತೆ. ಸೊ ಇನ್ನೊಂದು ಟೀಮ್ ಹುಡುಗರು ಬಂದಿದ್ದಾರೆ 4 ಜನ, ಅವ್ರನ್ನೂ ಜೊತೆಲಿ ಹಾಕ್ಕೊಂಡು ಹೋಗೋದು, ಡಿವೈಡ್ ಮಾಡ್ಕೊಳೋದು. ನಮ್ದು 600, ಅವ್ರದ್ದು 600. ಬೆಸ್ಟ್ ಅಲ್ವಾ? ಈ ದಾರಿಲೇ ಹೋಗೋದು. ನಾವು 4 ಜನನೇ ಹೋಗ್ತಾ ಇದ್ದೀವಿ, ಅವರು 6 ಜನ ಇದ್ದರು. ಸೊ ಹೆಂಗಿದ್ರು ಮಾಡಲೇಬೇಕಿತ್ತು. ಲಾಸ್ಟ್ ಅಲ್ಲಿಗೆ ಮತ್ತೆ ಕೆಳಗಡೆ ಬಿಟ್ಟು ಲಾಸ್ಟ್ ಅಲ್ಲೇ 5:30 ನಾವು ಲಾಸ್ಟ್ ಮಾಡ್ತೀವಿ. ಇಲ್ಲಿ ದೇವಸ್ಥಾನ 1:30 ಲಾಸ್ಟ್ ಮಾಡ್ತಾರೆ, ಇಲ್ಲಿ ಕ್ಲೋಸ್ ಮಾಡ್ತಾರೆ. ಅದ್ರ ಮೇಲೆ ಓಪನ್ ಮಾಡಲ್ಲ, ಬಟ್ ಲೈಟ್ ಇದ್ರೆ ಕಾಣಿಸುತ್ತೆ ದೇವರು. ಮಧ್ಯಾಹ್ನ ಮೇಲೆ ಬಂದು ಓಪನ್ ಮಾಡಲ್ಲ ಅಲ್ಲಿ. ಅರ್ಚಕ್ರ ಮನೆ ಅಲ್ಲೇ ಕೆಳಗಡೆ ಇದೆ. ತೆಗ್ದಿರಲ್ಲ, ಲೈಟ್ ಇದೆ, ಕರೆಂಟ್ ಇಲ್ಲ, ಕರೆಂಟ್ ಇನ್ನೊಂದ್ಸಲ ಹೇಳೋಣ. ಮಹಾಭಾರತದ ಕಥೆ. ಪಾಂಡವರು ಅಜ್ಞಾತವಾಸಿ ಇರ್ತಾರಲ್ಲ, 11 ವರ್ಷ. ಆ ಟೈಮಲ್ಲೇ ಕುಂತಿ ಲಿಂಗ ಪೂಜೆ ಮಾಡ್ಬೇಕಾಗಿರುತ್ತೆ. ಇವನು ಭೀಮಾ ಹೋಗಿ ಕಾಶಿಗೆ ಹೋಗಿ ಲಿಂಗ ತಂದಿದ್ದಾನೆ ಅಂತ ಪ್ರಸಿದ್ಧಿ. ಅದಾದ್ಮೇಲೆ ಅರ್ಜುನ ಬಾಣ ಹೊಡೆದು ನೀರ್ ತಂದಿರ್ತಾನೆ. ಅಂದ್ರೆ ಅಲ್ಲಿ ಫಾಲ್ಸ್ ನೀರ್ ಬೆಳೆಸ್ತಾರ, ಅದು ಜಾಸ್ತಿ ಆ ಕಡೆಯಿಂದ ಹಳ್ಳ ಅಥವಾ ದೊಡ್ಡ ಕೆರೆ ಯಾವುದೂ ಇಲ್ಲ, ಕಲ್ಲು ಬಂಡೆಗಳಿಂದ ನೀರು ಬರ್ತಾ ಇರುತ್ತಲ್ಲ. ಇವಾಗ ಸ್ವಲ್ಪ ಮಳೆ ಅಲ್ಲ, ಸ್ವಲ್ಪ ದೂರದಿಂದ ಬರುತ್ತೆ. ಬೇಸಿಗೆಲ್ಲ ಎಲ್ಲೂ ಬರಲ್ಲ, ಅಲ್ಲೇ ಬೀಳುತ್ತೆ. ಬೇಸಿಗೆ ಕಾಲದಲ್ಲಿ ನೀರು ಬರ್ತಾ ಕಡಿಮೆ ಇರುತ್ತೆ, ನೀರ್ ಎಂಟಾಗಲ್ಲ. ಅದು ಯಾಕಂದ್ರೆ ಅಭಿಷೇಕಕ್ಕೆ ಅದೇ ನೀರ್ ಬೇಕೇ ಬೇಕಲ್ಲ, ಹಂಗಾಗಿ ಬತ್ತಲ್ಲ. ಅದಕ್ಕೆ ಭೀಮಲಿಂಗೇಶ್ವರ ಅಂತ ಹೇಳಿ ಇದು ಕಾಶಿ ತಂದಿರೋದು ಲಿಂಗ. ಕಾಶಿ ತಂದಿರೋದ ಲಿಂಗ ತಂದಿರೋದು ಅಂತ ಹೇಳ್ತಾರೆ. ಆಮೇಲೆ ಮೈಸೂರು ಚಾಮರಾಜ ಒಡೆಯರ್ ಅವ್ರ ಕಾಲದಲ್ಲಿ ಇದು ಮಾಡಿದ್ರು, ಹೊರಗಡೆ ನಂದಿ ಮಂಟಪ ಇದೆ, ಅದು ಅವ್ರದೇ ಮಾಡಿದ್ರು. ಅವ್ರೇನೋ ಅಡಿಕೆ ಮಾಡ್ಕೊಂಡು ಕೊಟ್ಟಿದ್ದಾರೆ ಹೇಳ್ತಾರೆ. ಆಮೇಲೆ ಇದು ಪೆಪ್ಪರ್ ಕ್ವೀನ್ ಕಾಳು ಮೆಣಸು ಅವ್ರದ್ದು ರಾಜ್ಯಭಾರ ಇರುತ್ತೆ, ಕಾನೂರು ಕೋಟೆ ಅದೆಲ್ಲ. ಆ ಟೈಮಲ್ಲಿ ಸ್ವಲ್ಪ ಜೀರ್ಣೋದ್ಧಾರ ಆಗಿದೆ ದೇವಸ್ಥಾನ. ತದನಂತರ ಮತ್ತೆ ಹಂಗೆ ಎಲ್ಲ ಹಾಳಾಯ್ತು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ದೋಸ್ತು. ಮತ್ತೆ ಯಾವಾಗ ಬರ್ತೀರಾ? ನಾನ್ ಬರೋದಕ್ಕಿಂತ ಮತ್ತೆ ಅವ್ರು ಬರ್ತಾ ಇರ್ಬೇಕು. ನೀವು ಬರ್ತಾ ಇದ್ರೆ ಚೆನ್ನ